ಸರ್ ಬಳ್ಳಾರಿ ಬಳ್ಳಾರಿ ವಿಚಾರದಲ್ಲಿ 150 ಕೋಟಿ ರೂಪಾಯಿಗಳ ಗಂಭೀರ ಆರೋಪವನ್ನು ಜನಾರ್ದನ್ ರೆಡ್ಡಿ ಅವರು ಕುಮಾರಸ್ವಾಮಿ ಮಾಡಿದ್ರು. ಕುಮಾರಸ್ವಾಮಿ ಪ್ರೆಸ್ ಕಾನ್ಫರೆನ್ಸ್ ಮುಗಿದ ನಂತರ ರೆಡ್ಡಿ ಅವರಿಗೆ ಫೋನ್ ಮಾಡಿ 2 ಬಾರಿ ಮರಣೋತ್ತರ ಪರೀಕ್ಷೆ ಆಗಿದೆ ಅಂತಕ್ಕಂಥ ವಿಚಾರ ಹೇಳ್ತಾರೆ ಅವರಿಗೆ. ಮತ್ತು ನೀವೀಗ ಹೇಳಿದ್ರಿ ಯಾಕೆ ಅದನ್ನು ಶವ ಸಂಸ್ಕಾರ ಮಾಡೋ ವಿಚಾರದಲ್ಲಿ ವ್ಯತ್ಯಾಸಗಳಾಗಿದ್ದಾವೆ, ಅದನ್ನು ಹೂಡಬೇಕಾಗಿತ್ತು, ಬದಲಾಗಿ ಸುಟ್ಟು ಹಾಕಿದ್ದಾರೆ ಅಂತ. ಬಟ್ ಅವ್ರ ಮನೆಯವರು ಕ್ಲಾರಿಫಿಕೇಶನ್ ಮಾಡಿದ್ದಾರೆ, ಆತ ಮದುವೆ ಆಗಿರಲಿಲ್ಲ, ಆ ಕಾರಣಕ್ಕಾಗಿ ನಮ್ಮ ಸಂಪ್ರದಾಯದಂತೆ ಆತನ ನಾವು ಬೆಂಕಿಗೆ ಹಾಕಿದೆ ಹೊರತು ಹೂತಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕ್ಲಾರಿಫಿಕೇಶನ್ ಯಾರು ಕೊಟ್ಟರು? ಅಲ್ಲ, ಅವ್ರ ಕುಟುಂಬದವರೇ ಕೊಟ್ಟಿದ್ದಾರೆ. ಎಸ್, ಕೊಟ್ಟಿದ್ದಾರೆ. ಹೀಗಿರುವಾಗ ಮತ್ತು ಈಗ ನೀವು ಯಾರು ಕುಮಾರಸ್ವಾಮಿ ಯಾರಿಗೆ ಫೋನ್ ಮಾಡಿ ಮಾತಾಡಿದ್ರಲ್ಲ, ಅವರು ಕಾನೂನು ವಿಚಾರದಲ್ಲಿ ಈಗಾಗಲೇ ಜೈಲಿಗೆ ಹೋಗಿ ಬಂದಿರತಕ್ಕಂಥವ್ರು ಮತ್ತು ಅವರು ತಮ್ಮ ಶಾಸಕ ಸ್ಥಾನವನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥ ವ್ಯಕ್ತಿ. ಹೀಗಿರುವಾಗ ಇಂಥವರ ಪರವಾಗಿ ಕುಮಾರಸ್ವಾಮಿ ಯಾಕೆ ನಿಂತರು ಅಂತಕ್ಕಂಥ ಸಹಜವಾದ ಪ್ರಶ್ನೆಯನ್ನು, ಅನುಮಾನವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ವಿಷಯ ಜನಾರ್ದನ್ ರೆಡ್ಡಿ ಅವರ ಪ್ರಶ್ನೆ ಅಲ್ಲ. ಸಮಾಜದ ದೃಷ್ಟಿಯಿಂದ ಆಗಿರ್ತಕ್ಕಂಥ ಘಟನೆ ಏನಿದೆ, ಈ ಜಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರಲ್ಲ, ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕನಿದ್ರೂ ಕೂಡ ಅವನ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಪಕ್ಷದ ಧರ್ಮ. ನಾವು ರಾಜಕೀಯನ ವೈಯಕ್ತಿಕ ದ್ವೇಷದ ರೀತಿಯಲ್ಲಿ ನೋಡ್ತಕ್ಕಂಥ ಜನ ಅಲ್ಲ. ಆಯಾ ಕಾಲಘಟ್ಟದಲ್ಲಿ ಆಯಾ ಸಂದರ್ಭಕ್ಕೆ ಕೆಲವೊಂದಷ್ಟು ಸನ್ನಿವೇಶಗಳಾಗೋಗಿರುತ್ತೆ. ಆದರೆ ಅದನ್ನು ಸಾಧಿಸ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಮಾಡಬಾರ್ದು. ಯಾಕೆಂದರೆ ನಾವು ಯಾರೂ ಕೂಡ ನೂರಾರು ವರ್ಷ, ಸಾವಿರಾರು ವರ್ಷ ಬದುಕಿರೋದಿಲ್ಲ. ಆದರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಅಂತ ಗಂಭೀರವಾದಂಥ ಪ್ರಕರಣ. ಈ ಜಾಗದಲ್ಲಿ ಯಾರೇ ಇದ್ದರೂ ಕೂಡ, ನಾನು ಹೇಳ್ದಂಗೆ ಅಲ್ಲಿ ಶಾಸಕ ಅಂತಕ್ಕಂಥದ್ದನ್ನ ಬದಿಗಿಟ್ಬಿಡಿ, ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಧ್ವನಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಾಗಿದ್ರೂ ಕೂಡ ಧ್ವನಿಗೂಡಿಸ್ತಕ್ಕಂಥ ಜವಾಬ್ದಾರಿ, ಕರ್ತವ್ಯ ಇವತ್ತು ಜನತಾದಳ ಪಕ್ಷದಿದೆ. ಅದು ನಾವು ಮೆರೆದಿದ್ದೀವಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ತಮಗೆಲ್ಲ ಗೊತ್ತಿದೆ, ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಲ್ಲಿ ಒಂದು ಸ್ಕೀಮು, ಅಲ್ಲಿ ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಅರ್ಜಿಗಳನ್ನ ಹಾಕಿ ಬಡವರುಗಳು ನಿವೇಶನಕ್ಕೆ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಇಲ್ಲಿ ನಾನು ಅವತ್ತಿಂದ ಹೇಳ್ಕೊಂಬಂದಿದ್ದೀನಿ, ಎಷ್ಟೋ ನಿದರ್ಶನಗಳು ನಾವು ನೋಡಿದ್ದೀವಿ. ಇಲ್ಲಿ ಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಸಿದ್ದರಾಮಣ್ಣ ಅವರಿದ್ದರೂ ಕೂಡ ಅವ್ರ ಮೇಲೆ ಒಬ್ಬರು ಸೂಪರ್ ಸಿ ಎಂ ಇದ್ದಾರೆ. ಆ ಸೂಪರ್ ಸಿ ಎಂ ಅವ್ರಿಗೆ ತೃಪ್ತಿಪಡಿಸ್ಬೇಕಲ್ಲ. ಈಗ ಸರ್ಕಾರದ ಜಾಗವನ್ನು ತೆರವುಗೊಳಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಆದೇಶ ಹೊರಡಿಸಿದ ಮೇಲೆ ಮತ್ತೆ ಉಲ್ಟಾ ಹೊಡಿತಾರೆ, ಬದಲಾಗ್ತಾರೆ ಅಂದರೆ ಇದು ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ಮೋಸ. ಯಾರೋ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಅಥವಾ ಯಾವುದೋ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಸ್ಥಳೀಯಕರಲ್ಲವೇ ಅಲ್ಲ. ಅವ್ರಿಗೆ ಆದ್ಯತೆಯನ್ನು ಕೊಟ್ಟು ಮತ್ತೆ ಪಾಪ ಚುನಾವಣೆ ನಡೆಸಬೇಕಲ್ಲ. ನಾನು ಅದಕ್ಕೆ ಹೇಳೋದು, ಯಾಕೆ ವಿಜನರಿ ಅಂತ ಇದ್ದೀನಿ ಅಂದರೆ, ಬರೀ ಚುನಾವಣೆಯ ದೃಷ್ಟಿಯಿಂದ ನಾವು ತೀರ್ಮಾನ ತಗೊಳ್ತಕ್ಕಂಥದ್ದಾಗಬಾರ್ದು. ಚುನಾವಣೆಗೆ ಸೀಮಿತವಾಗಿ ನಮ್ಮ ಆಡಳಿತ ಯಂತ್ರ ಕೆಲಸ ಮಾಡಬಾರ್ದು. ನಿಜವಾಗ್ಲೂ ಕಷ್ಟದಲ್ಲಿ ಯಾರಿದ್ದಾರೆ, ನಿಜವಾದಂಥ ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರು ಬಡವರು ಯಾರಿದ್ದಾರೆ, ಅವ್ರನ್ನ ಗುರುತಿಸಿ. ಎಷ್ಟು ಜನ ಅರ್ಜಿ ಹಾಕಿದ್ದಾರೆ, ಎಷ್ಟು ಜನ ಕನ್ನಡಿಗರು ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ ನಿವೇಶನಗಳಿಸ್ಲಿಕ್ಕೆ ಅಂತ, ಅವ್ರ ಕೈ ಹಾಕಿಬಿಟ್ಟಿದ್ದೀರಿ. ಇನ್ಯಾರೋ ಫೋನ್ ಮಾಡಿದ್ರು ಡೆಲ್ಲಿಯಿಂದ, ಇನ್ಯಾರೋ ಸೂಪರ್ ಸಿ ಎಂ ಹೇಳಿದ್ರು ಅಂತ ತಲೆ ಬಾಗ್ತೀರಾ. ಇದು ಕೋಗಿಲು ಕತೆ, ನಿಮಗೂ ಗೊತ್ತು, ನನಗೂ ಗೊತ್ತು. ಲಾಸ್ಟ್ 2 questions. ಲಾಸ್ಟ್
ಯಾವುದಣ್ಣ? ಹಾಂ, ಸರ್, ಈಗ ಎಚ್ ಎಮ್ ಟಿ ವಿಚಾರವಾಗಿ ಎಚ್ ಎಮ್ ಟಿ ಪ್ಲಾಂಟ್ ಏನಿದೆ, ವಾಚ್ ಪ್ಲಾಂಟ್, ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಈಗ ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯಕ್ಕೆ ಈಗ ಪತ್ರವನ್ನು ಬರೆದಿದ್ದಾರೆ ಅಧಿಕೃತವಾಗಿ. ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನು ಹೇಳಿದರು, ಎಚ್ ಎಮ್ ಟಿನ ಮತ್ತೆ ಪುನರುಜ್ಜೀವನ ಮಾಡ್ತೀನಿ ಅಂತೇಳಿ. ಸಾವಿರಾರು ಜನ ಎಂಪ್ಲಾಯ್ಸ್ ಇದ್ದರು, ಮತ್ತೆ ಎಲ್ಲೋ ಒಂದು ಕಡೆ ಅವ್ರ ಮುಖದಲ್ಲಿ ನಗು ಮೂಡಿತ್ತು. ಈಗ ಎಲ್ಲೋ ಒಂದು ಕಡೆ ಮತ್ತೆ ಆತಂಕ, ಜೊತೆಗೆ ಹೊಸ ಒಂದು ಚರ್ಚೆಗೆ ಶುರುವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಎಚ್ ಎಮ್ ಟಿನ ಕ್ಲೋಸ್ ಮಾಡ್ತಿದ್ದಾರೆ ಅಂತಕ್ಕಂಥ ಕೂಡ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರತಿಕ್ರಿಯೆ ಸರ್? ನಾನು ಮೊದಲನೇದಾಗಿ ಹೇಳ್ತಕ್ಕಂಥದ್ದಾದರೆ, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿಂದಾಗಲೂ ಕೂಡ ಇವತ್ತಿನವರೆಗೆ ಕೇಂದ್ರದ ಸಚಿವರು ದಿನಗಳಲ್ಲೂ ಕೂಡ ಅವರ ಇಲಾಖೆಯಲ್ಲಾಗಲಿ ಅಥವಾ ಅವ್ರದ್ದು ಯಾವುದೇ ಅವರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಾಗಲಿ ನಾನು ಹಸ್ತಕ್ಷೇಪ ಮಾಡಿಲ್ಲ. ಫಸ್ಟ್ ಪಾಯಿಂಟ್ ಇನ್ ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸನ್ಮಾನ್ಯ ಕುಮಾರಣ್ಣ ಅವರ ಕೆಲವೊಂದಷ್ಟು ಅಗ್ರೆಸಿವ್ ಡಿಸಿಷನ್ಸ್ ಮೇಕಿಂಗ್ಸ್ನ ಮುಂದಿಡೋದಾದರೆ, RINL ಸ್ಟೀಲ್ ಪ್ಲಾಂಟ್ ವೈಜಾಗ್ನಲ್ಲಿ ನೆನೆಗುದಿಗೆ ಏನು ಬಿದ್ದಿತ್ತು, 11,400 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ ಮಾಡಿ ವಾಪಸ್ಸು ಅದಕ್ಕೆ ಪುನರ್ಜೀವವನ್ನು ಕೊಟ್ಟರು. ಮತ್ತು ಬೊಕಾರೋ ಸ್ಟೀಲ್ ಪ್ಲ್ಯಾಂಟ್ ತಗೊಳ್ಳಿ, ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ತಗೊಳ್ಳಿ, ನಿರಂತರವಾದಂಥ ಮೀಟಿಂಗ್ಗಳು ಮಾಡಿದ್ದಾರೆ. ಈಗ ಭದ್ರಾವತಿ ಕಾರ್ಖಾನೆಗೆ ಒಂದು ಮರುಜೀವವನ್ನು ಕೊಡಲೇಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಆ ಭಾಗದಲ್ಲಿ ಸಾಕಷ್ಟು ಕುಟುಂಬಗಳು ಇವತ್ತು ಅಲ್ಲಿ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟ್ಗೆ CM ವಿಶ್ವೇಶ್ವರಯ್ಯನವರು ಮತ್ತು ಮಹಾರಾಜರು, ಅದಕ್ಕೊಂದು ಇತಿಹಾಸ ಇದೆ. ಆ ಸ್ಟೀಲ್ ಪ್ಲ್ಯಾಂಟ್ಗೆ ಅದಕ್ಕೆ ಮರುಜೀವ ಕೊಟ್ಟರೆ ಅಲ್ಲಿರ್ತಕ್ಕಂಥ ಸಾಕಷ್ಟು ಜನ ಕುಟುಂಬಗಳ ಜೀವನ ನಿರ್ವಹಣೆ ಆಗ್ತದೆ ಅಂತಕ್ಕಂಥದ್ದು ಬಹುತೇಕ ಸಂದರ್ಭದಲ್ಲಿ ಚರ್ಚೆಗಳಾಗಿದೆ. ಇದ್ರ ಬಗ್ಗೆನೂ ಕುಮಾರಣ್ಣವರು ಗಮನ ಕೊಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ HMTಯ ವಾಚಿನ ಬಗ್ಗೆನೂ ಕೂಡ ಬೆಳಗ್ಗೆ ನಾನು ಆರ್ಟಿಕಲ್ ನೋಡಿದೆ ಒಂದು ಪತ್ರಿಕೆಯಲ್ಲಿ. ಬಟ್ ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ಸವಾಲುಗಳು ಏನೇ ಇರಲಿ, ಆ ಸವಾಲುಗಳನ್ನ ಸ್ವೀಕಾರ ಮಾಡಿ ಮೆಟ್ ನಿಂತು ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡು ಇಲ್ಲಿವರೆಗೂ ಕುಮಾರಣ್ಣವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಮುಲಾಜನ್ನ ನೋಡ್ತಕ್ಕಂಥ ವ್ಯಕ್ತಿಯಲ್ಲ. ಇದಕ್ಕೆ ಒಂದು ಸಣ್ಣ ಉದಾಹರಣೆ, ಮೊದಲನೇ ಬಾರಿ ಅವರು ಮುಖ್ಯಮಂತ್ರಿಗಳಾದಾಗ ಲಾಟ್ರಿ ಮತ್ತು ಸಾರಾಯಿ ನಿಷೇಧ ಮಾಡಿದರು. ಇಂಥ ಆಫರ್ಗಳು ಕೊಡ್ತಕ್ಕಂಥ ವ್ಯಕ್ತಿಗಳು ಸಾಲಲ್ಲಿ ನಿಂತಿದ್ರು. ಆದರೆ ಅವ್ರು ಯಾರಿಗೂ ಕೂಡ ಅನುಗ್ರಹ ಅಲ್ಲ, ಕೃಷ್ಣ ಕಚೇರಿಗೂ ಎಂಟ್ರಿ ಇರಲಿಲ್ಲ. ಈ ರೀತಿ ನಡ್ಕೊಂಬಂದಿರ್ತಕ್ಕಂಥವ್ರು ಕುಮಾರಣ್ಣ ಅವರು. ದಯವಿಟ್ಟು ಯಾರಿಗೂ ಅನುಮಾನಗಳೇ ಬೇಡ. ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಒಂದು ತಾವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ಬೋದು, ಇವತ್ತೇನು ನ್ಯಾಷನಲ್ ಹೈವೇಸ್ನ ಅಥವಾ ನಮ್ಮ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರು ಪಿಯೂಷ್ ಗೋಯಲ್ಜಿರವರಿದ್ದಾರೆ, ಅಥವಾ ರೈಲ್ವೆ ಮಂತ್ರಿಗಳು ಅಶ್ವಿನಿ ವೈಷ್ಣವ್ ಅವರಿದ್ದಾರೆ. ನೀವು ಅವರ ಕಳೆದ ಒಂದೂವರೆ ವರ್ಷದ ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವರು ಮಾಡಿರ್ತಕ್ಕಂಥ ಮೀಟಿಂಗ್ಗಳ ಬಗ್ಗೆ ಒಂದು ಸಲ ತಾವು ಆಲಿಸಿದ್ರೆ, ಅವ್ರು ಕೇವಲ ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮಾತ್ರ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಕನ್ನಡಿಗರ ಒಂದು ಧ್ವನಿಯಾಗಿ ಕರ್ನಾಟಕದ ಒಂದು ಏಳಿಗೆಗೆ ಯಾವುದೇ ಇಲಾಖೆ ಇರಲಿ, ಇವತ್ತು 4 ದಿಕ್ಕುಗಳಲ್ಲೂ ಕೂಡ ಇಂಡಸ್ಟ್ರಿ ಕಾರಿಡಾರ್ಗಳನ್ನ ತಗೊಬರಬೇಕು ಅಂತಕ್ಕಂಥ ನಿರ್ಧಾರ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಒತ್ತಾಯದ ಮೇಲೆ ಪಿಯೂಷ್ ಗೋಯಲ್ಜಿರವರು ಒಪ್ಕೊಂಡಿದ್ದಾರೆ. ಇದು ಕುಮಾರಣ್ಣ ಅವರ ಕೆಲಸ. ಇನ್ನು ನ್ಯಾಷನಲ್ ಹೈವೇಸು ಹಲವಾರು ರಸ್ತೆಗಳು ನೆನೆಗುದಿಗೆ ಏನು ಬಿದ್ದಿದೆ, ಅದಕ್ಕೆ ಹಲವಾರು ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಸಾಹೇಬ್ರನ್ನ ಭೇಟಿ ಮಾಡಿ ಯಾವ ರೀತಿ ಮತ್ತೆ ಇಲ್ಲಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಒಂದು ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಹಲವಾರು ಸಭೆಗಳು ನಡೆಸಿರ್ತಕ್ಕಂಥದ್ದು ಮುಚ್ಚುಮರೆಯೇನಿಲ್ಲ. ಎವ್ರಿಥಿಂಗ್ ಇಸ್ ಇನ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಫ್ ಶ್ರೀ HD ಕುಮಾರಸ್ವಾಮೀಜಿ. ಸೊ ಯು ಕ್ಯಾನ್ ಗೋ ಥ್ರೂ. ಆ ಥರ ಏನಿಲ್ಲಣ್ಣ, ನಾವು HMTಯನ್ನು ರಿವೈವ್ ಮಾಡಬೇಕು. ಜೊತೆಯಲ್ಲಿ ಈಗ ಬಹುಶಃ ಒಂದು ಸಣ್ಣ ವಿಚಾರ ಹೇಳಿ ಮುಗಿಸ್ಬಿಡ್ತೀನಿ HMT ಬಗ್ಗೆ. ಬಿಕಾಸ್ ನಮಗೂ ಎಲ್ಲ ಗೊತ್ತಿಲ್ಲ, ನಾವೆಲ್ಲ ಕೇಳ್ಪಟ್ಟಿರೋದು. ಈಗೆಲ್ಲ ನೋಡಿ, ನಾವೆಲ್ಲ ಸ್ಮಾರ್ಟ್ ವಾಚಸ್ ಕಾಲದಲ್ಲಿ ಇದ್ದೀವಿ. ಕಾರಣ ಏನಂದರೆ ನಾವು ಎಷ್ಟು ಸ್ಟೆಪ್ಸ್ ಓಡಾಡಿದ್ವಿ, ನಾವು ಏನು ಮಾಡಿದ್ವಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಡೈಲಿ ಎದ್ದು. ಆ ಜನ್ರೇಷನ್ ನಮ್ಮದು ನಡೀತಾ ಇದೆ. ಬಟ್ ಒಂದು ಕಾಲ ಇತ್ತು,
ಈ ಹಿಂದೆ ಈ ಒಂದು ಬಹುಶಃ ಒಂದು 3ನೇ ಜನರೇಷನ್ ಹಿಂದೆ ಅಂದ್ಕೊಳ್ತೀನಿ. ಆಗ ಈ ಮದುವೆ ಬಂದಂಥ ಸಂದರ್ಭದಲ್ಲಿ HMT ವಾಚನ್ನ ಪ್ರೆಸೆಂಟ್ ಮಾಡುವಂಥದ್ದು, ಅದು ಒಂದು ಗಂಡಿಗೆ ಒಂದು ಎಮೋಷನಲ್ ಒಂದು ಟಚ್ ಇತ್ತು. ಸೊ ಇವೆಲ್ಲ ಇದನ್ನು ಉಳಿಸ್ಕೋಬೇಕು, ಇಂಥವನ್ನ ಕಳ್ಕೋಬಾರ್ದು ಅನ್ನೋದು ಸನ್ಮಾನ್ಯ ಕುಮಾರಣ್ಣ ಅವರ ಕಲ್ಪನೆ ಆಗಿದೆ. ಸೊ ಐ ಆಮ್ ಶ್ಯೂರ್ ಈಸ್ ವರ್ಕಿಂಗ್ ಆನ್ ಇಟ್. ನೋಡೋಣ ಯಾವ ರೀತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಸವಾಲುಗಳಿದೆ, ಬಟ್ ಸವಾಲುಗಳನ್ನ ಎದುರಿಸ್ತಾರೆ ಅನ್ನೋ ನಂಬಿಕೆನೂ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.